ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ಧರ್ಮಸ್ಥಳದಲ್ಲಿ SIT ತಂಡ ಕಾರ್ಯಾಚರಣೆ ನಡೆಸ್ತಾ ಇದೆ. ಅದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರ. ಇವತ್ತು ನಮ್ಮ ಜೊತೆ ಇಬ್ಬರು ಅಣ್ಣ ತಮ್ಮಂದಿರು ಬಂದಿದ್ದಾರೆ. SITಗೆ ದೂರು ಕೊಡಲಿಕ್ಕೆ ಅವರ ತಂಗಿ ಧರ್ಮಸ್ಥಳಕ್ಕೆ ಬಂದವರು ಕಾಣೆಯಾಗಿದ್ದಾರೆ ಅಂತೆ. ಹಾಗಾಗಿ SIT ತಂಡಕ್ಕೆ ದೂರು ಕೊಡ್ಲಿಕ್ಕೆ ಅಂತ ಬಂದಿದ್ದಾರೆ. ಅವರ ಹತ್ರನೇ ನಾವು ಸ್ವಲ್ಪ ಮಾತಾಡ್ಸೋಣ, ಏನು ವಿಚಾರ ಅನ್ನೋದನ್ನು. ಸರ್ ನಮಸ್ತೆ. ಸರ್ ನೀವು ಹೇಳಿ ಸರ್, ಯಾವಾಗ ಇದು ನಿಮ್ಮ ತಂಗಿ ಕಾಣೆಯಾಗಿದ್ದು, ಏನು ವಿಷಯ ಅದು? ಸಾಧಾರಣ 13 ವರ್ಷ ಆಯಿತು ಕಾಣೆಯಾಗಿ. 13 ವರ್ಷ ಅಂದರೆ ಯಾವ ವಯಸ್ಸಿನಲ್ಲಿ? 2012ರಲ್ಲಿ 2012ರಲ್ಲಿ ಕಾಣೆಯಾಗಿದ್ದಾರೆ. ನಿಮ್ಗೆ ಯಾವಾಗ ಎಷ್ಟು ವರ್ಷ ಆಗಿತ್ತು? ಆಗ ನಾನು 5ನೇ ಶಾಲೆಯಲ್ಲಿ ಇದ್ದೆ, 5ನೇ ಕ್ಲಾಸ್. ನನ್ನ ಅಣ್ಣನವರೆಲ್ಲ ನನಗೆ ಹೇಳಿ ಎಲ್ಲ ಗೊತ್ತುಂಟು, ಅವರೇ ಗೊತ್ತಿದೆ. ಏನು ಹೇಳಿ ಸರ್, ಯಾವ ರೀತಿ ಕಾಣೆಯಾಗಿದೆ ಅಂದರೆ ಒಬ್ರು ಕರ್ಕೊಂಡೋಗಿದ್ದು, ಕರ್ಕೊಂಡೋಗಿ ಅವ್ರ ಹೆಸರು ನಾವೀಗ ಎಷ್ಟೇ ಇವ್ರ ಹತ್ರ ನಾವು ಹೇಳ್ತೇವೆ, ದೂರು ಕೊಡುವಾಗ ನಾವು ಅವ್ರ ಹೆಸರು ಎಲ್ಲ ಇದು ಹೇಳ್ತೇವೆ ಅವ್ರ ಹತ್ರ, ಯಾರು ಕರ್ಕೊಂಡೋಗಿದ್ದು ಅಂತ. ಅಂದರೆ ನನ್ನ ಹತ್ರ ಹೋಗುವಾಗ ಫೋನ್ ಮಾಡಿ ಹೇಳಿ ಹೋಗಿದ್ದು ಧರ್ಮಸ್ಥಳಕ್ಕೆ ಹೋಗ್ತೇನೆ ನಾನು. ಅವ್ರ ಹತ್ರ ಫೋನ್ ಇತ್ತಾ? ಅಲ್ಲ, ಟೀಚರ್ ಮೊಬೈಲಲ್ಲಿ ಫೋನ್ ಮಾಡಿ ಹೇಳಿದ್ದು. ಯಾವ ಟೀಚರ್, ಎಲ್ಲಿದ್ರು ಅವರು? ಟೀಚರ್ ಏನು ಕೆಲಸ? ಅದು ನಮ್ಮೂರಲ್ಲಿ ಟೀಚರ್, ಅವರು ಅಂಗನವಾಡಿ ಟೀಚರ್. ನಿಮ್ಮ ತಂಗಿ ಈಗ ಆ ಸಮಯದಲ್ಲಿ ಅವರಿಗೆ ಎಷ್ಟು ವರ್ಷ ವಯಸ್ಸಾಗಿತ್ತು? 17 ವರ್ಷ. 17 ವರ್ಷ ವಯಸ್ಸಾಗಿತ್ತು. ಏನು ಮಾಡ್ತಾ ಇದ್ರು ಅವಳು 8ನೇ ಕ್ಲಾಸ್ ಗಂಟ ಶಾಲೆಗೆ ಹೋಗಿದ್ದಾಳೆ. ಮನೆಯಲ್ಲಿ ಬೀಡಿ ಕಟ್ತಾ ಇದ್ರು. 8ನೇ ಕ್ಲಾಸ್ ಓದಿ ನಂತರ ಮನೆಯಲ್ಲೇ ಬೀಡಿ ಕಟ್ತಾ. ಮೊಬೈಲ್ ಎಲ್ಲ ಇರಲಿಲ್ಲ? ಮೊಬೈಲ್ ಅವಳ ಹತ್ರ ಇರಲಿಲ್ಲ, ನನ್ನ ಹತ್ರ ಮೊಬೈಲ್ ಇತ್ತು, ಸಣ್ಣದೊಂದು ಮೊಬೈಲ್ ಇತ್ತು, ನೋಕಿಯಾ. ಈಗ ಕೆಲವೊಂದ್ಸಲ ನಮಗೆ ಡೌಟ್ ಬರ್ತದೆ, ಈಗ ಅವರು ಧರ್ಮಸ್ಥಳಕ್ಕೆ ಅಂತ ಹೋದವರು ಬೇರೆ ಎಲ್ಲಾದ್ರೂ ಹೋಗಿದ್ದಾರಾ ಏನು ಅಂತ ವಿಚಾರ ಬರ್ತದೆ. ಈಗ ಅವ್ರಿಗೆ ಏನಾದ್ರು ಲವ್ ಇತ್ತ, ಆ ಥರ ಎಲ್ಲ ವಿಚಾರ ಬರ್ತದೆ? ಆ ಥರ ಏನಿರಲಿಲ್ಲ. ನಾವೀಗ ದೂರು ಕೊಡೋದಾದ್ರೆ ನಾವು ನಮ್ಮ ಹತ್ರ ಹೇಳಿದ್ದನ್ನೇ ಹೇಳ್ಬೇಕಲ್ಲ. ಅವ್ರಿಗೆ ಹೇಳಿದ್ದು ಧರ್ಮಸ್ಥಳಕ್ಕೆ ಹೋಗಿ ಬರ್ತೇನೆ ಅಂತ. ಧರ್ಮಸ್ಥಳಕ್ಕೆ ಹೋಗಿ ವಾಪಸ್ ಬರಲಿಲ್ಲ. ಅಂದ್ರೆ ನಿಮ್ಮ ಟೀಚರ್ ಹತ್ರ ಅವ್ರ ಜೊತೆನೆ ಹೋಗಿದ್ದು. ಆದ್ರೆ ಟೀಚರ್ ಇಬ್ಬರೇ ಹೋದದ್ದು. ಟೀಚರ್ ಬಂದಿದ್ದಾರೆ. ಟೀಚರ್ ಬರುವಾಗ ನೀವು ಕೇಳಿಲ್ವಾ ನಮ್ಮ ತಂಗಿಯಲ್ಲಿ? ಅವ್ರ ಹತ್ರ ನಾವು ತುಂಬಾ ಗಲಾಟೆ ಎಲ್ಲ ಮಾಡಿದ್ದೇವೆ. ಗಲಾಟೆ ಮಾಡಿ ಏನು ಹೇಳಿದ್ರು? ನಮಗೆ ಗೊತ್ತಿಲ್ಲ ಅಂತಾನೆ ಇರೋದು. ಕಂಪ್ಲೇಂಟ್ ಮಾಡಿದನು, ಈಗ ಕಂಪ್ಲೇಂಟ್ ದಾಖಲಾತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ದೀವಿ ನಾವು. ಹೋಗಿದ್ದೇವೆ, 4 ಜನ ಹೋಗಿದ್ದೇವೆ ಕಂಪ್ಲೇಂಟ್. ಇವನು ತಮ್ಮ ಸಣ್ಣವನಿದ್ದ, ಇವನನ್ನು ಕರ್ಕೊಂಡು ಸಹ ಹೋಗಿದ್ದೇನೆ ನಾನು. ಅಪ್ಪ ಅಮ್ಮ ನಾನು ಎಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಕಂಪ್ಲೇಂಟ್ ಕೊಡುವಾಗ ಅವರು ಕಂಪ್ಲೇಂಟ್ ತಗೊಂಡಿದ್ದೇನೆ ಅಂತ ಹೇಳಿದ್ರು. ನಮ್ಗೆ ಏನು ಗೊತ್ತಿಲ್ಲ, ನಾವು ಶಾಲೆಗೆ ಸಹ ಹೋಗ್ಲಿಲ್ಲ. ನಾನು ಶಾಲೆಗೆ ಹೋಗ್ಲಿಲ್ಲ. ಅದು ನಮಗೆ ಮತ್ತೆ ಅಷ್ಟು ನಮಗೆ ನಮ್ಮ ಹತ್ರ ಹಣ ಇಲ್ಲ, ಅಷ್ಟೊಂದು ಹೋರಾಟ ಮಾಡಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ. ಮತ್ತೆ ಅವರು ಆ ಟೀಚರ್ ಅವರ ಗಂಡ ಸ್ವಲ್ಪ ರೌಡಿಸಮ್ ಮಾಡ್ತಾ ಇದ್ದ. ಅಂದ್ರೆ ಈಗ ಕಂಪ್ಲೇಂಟ್ ಕೊಡುವಾಗ ನೀವೇನಾದ್ರು ಬರೆದು ಕೊಟ್ಟಿದ್ದೀರಾ? ಇಲ್ಲ, ಅದೇನು ಗೊತ್ತಿಲ್ಲ. ನೀವು ಮತ್ತೆ ನೀವು ಕಂಪ್ಲೇಂಟ್ ಕೊಡುವಾಗ ಅಲ್ಲಿ ಏನು ಹೇಳಿದ್ರು? ಸ್ಟೇಷನ್ ಅಲ್ಲಿ ಹುಡುಕಿ ತರ್ತೇವೆ, ನಾವು ಫೋನ್ ಮಾಡ್ತೇವೆ ನಿಮ್ಗೆ ಅಂತ ಹೇಳಿದ್ರು. ಯಾವ ಪೊಲೀಸ್ ಸ್ಟೇಷನ್? ಪುಂಜಲಕಟ್ಟೆ. ಓಡುವಾಗ ಕೇಳುವಾಗ ಹೇಳಿದ್ರು ಹುಡುಕಿ ತರ್ತೇನೆ ಅಂತ ಹೇಳಿ. ಹೆಸರು ಕೊಟ್ಟಿದ್ದೀನಿ, ಫೋಟೋ ಎಲ್ಲ ಕೊಟ್ಟಿದ್ದೇವೆ. ಹುಡುಕಿ ತರ್ತೇನೆ ಅಂತ ಹೇಳಿದ್ರು. ಮತ್ತೆ ನೀವು ಕೇಳಲಿಕ್ಕೆ ಏನು ಹೋಗಿಲ್ವಾ? ಮತ್ತೆ ಒಂದು 5 ದಿವಸ ಬಿಟ್ಟು ಪುನಃ ಹೋಗಿದ್ದೇವೆ ನಾವು, ಏನಾದರೂ ಗೊತ್ತಾಯ್ತಾ ಅಂತ. ನಿಮ್ಗೆ ಹೇಳಿರ್ತೇವೆ ನಾವು, ಹೇಳುವಾಗ ಗೊತ್ತಾಗೋದಿಲ್ವಾ, ನಾವು ನಿಮಗೆ ಫೋನ್ ಮಾಡ್ತೇವೆ, ಫೋನ್ ಮಾಡುವಾಗ ಬನ್ನಿ ಅಂತ ಹೇಳಿದ್ರು. ಅದು ಬಿಟ್ಟು 10 ದಿವಸ ಬಿಟ್ಟು ಪುನಃ ನಾವು ಹೋಗಿದ್ದೇವೆ ಕೇಳಲಿಕ್ಕೆ ಅಂತ, ಏನಾದರೂ ಗೊತ್ತಾಯ್ತಾ ಅಂತ. ನಾವು ಫೋನ್ ಮಾಡಿದಾಗ ಮಾತ್ರ ಬರಬೇಕು, ನೀವು ಇನ್ನು ಬರಬೇಡಿ, ನಾವು ಫೋನ್ ಮಾಡ್ತೇವೆ ಅಂತ ಹೇಳಿದ್ರೆ. ಆಮೇಲೆ ನಾವು ಇಷ್ಟರವರೆಗೂ ಹೋಗಲಿಲ್ಲ. ಆಮೇಲೆ ಈಗ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಅಂತ ನಿಮ್ಮ ಹತ್ರ ಹೋಗ್ಲಿಕ್ಕಿದೆ ಅಂತ ನನ್ನ ಹತ್ರನೇ ಹೇಳಿ ನಿಮ್ಮ ಹತ್ರ ಹೇಳಿ ಹೋಗಿದ್ದಾರೆ. ಮತ್ತೆ ನೀವು ಊರಲ್ಲಿ ಎಲ್ಲಾದ್ರೂ ಯಾರಾದ್ರೂ ಈಗ ಧರ್ಮಸ್ಥಳಕ್ಕೆ ಹೋಗುವಾಗ ಅವರಿಬ್ಬರು ಹೋಗುವಾಗ ಯಾರಾದ್ರೂ ನೋಡಿದವರು ಏನೋ ಯಾರ ಹತ್ರ ನೀವು ವಿಚಾರಿಸ್ಲಿಕ್ಕೆ ಹೋಗ್ಲಿಲ್ವಾ? ತುಂಬ ಜನರ ಹತ್ರ ಕೇಳಿದ್ದೇನೆ, ನಾವು ನೋಡಲಿಲ್ಲ ಅಂತ ಹೇಳಿದ್ರು ಅಷ್ಟೇ. ಮತ್ತು ನಮಗೆ ಕರೆಕ್ಟಾಗಿ ಗೊತ್ತುಂಟು, ಅಲ್ಲಿಗೆ ನಾವು ಹೇಳಿದ್ದೇವೆ ಯಾರು ಕರ್ಕೊಂಡು ಹೋಗಿದ್ದು ಅಂತೆಲ್ಲ. ಅವ್ರ ಹತ್ರ ಕರೆಕ್ಟ್ ನಮಗೆ ಗೊತ್ತುಂಟು, ಅವ್ರ ಹತ್ರನೇ ಹೋಗಿದೆ ಅಂತ. ನಿಮ್ಮ ಹತ್ರನೇ ಹೇಳಿ ಹೋಗಿ? ನಮ್ಮ ಹತ್ರನೇ ಹೇಳಿದ್ದು. ಅಲ್ಲ, ಅವ್ರದ್ದು ಇವಳು ಸಹ ಹೇಳಿದ್ದಾರೆ, ಅವರು ಕರ್ಕೊಂಡು ಹೋಗೋರು ಸಹ ನಮ್ಮ ಹತ್ರ ಫೋನ್ ಮಾಡಿ ಹೇಳಿದ್ದಾರೆ, ನಾನು ಕರ್ಕೊಂಡು ಹೋಗ್ತೇನೆ, ಹೋಗಿ ಬರ್ತೇವೆ ಅಂತ. ಅದಕ್ಕೆ ನಾವು ಕಳಿಸಿದ್ದು. ಅವರ ಮೇಲೆ ನಂಬಿಕೆ ಇಟ್ಟು ಕಳಿಸಿದ್ದು. ಅವರು ಬರುವಾಗ ಎಲ್ಲಿ ಹೋಗಿದ್ದಾರೆ? ನನ್ನೊಟ್ಟಿಗೆ ಬರಲೇ ಇಲ್ಲ ಅಂತ ಹೇಳಿ. ಬರಲೇ ಇಲ್ಲ ಅಂತ ಹೇಳಿದ್ರು. ನಿಮ್ಮ ತಂಗಿ ಹತ್ರ ಮೊಬೈಲ್ ಕೂಡ ಇರಲಿಲ್ಲ.
ಮೊಬೈಲ್ ಇರ್ತಿದ್ರೆ ನಮಗೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ಈಗ ಇಲ್ಲಿ ನೀವು ಅವತ್ತು ದೂರು ಕೊಡ್ಲಿಕ್ಕೆ ಹೋಗಿದ್ದೀರಾ, ಅಲ್ಲಿ ಏನಾಗಿದೆ ಅಂತ ನಿಮ್ಗೆ ಗೊತ್ತಿಲ್ಲ, ಜೋರು ಮಾಡಿ ಕಳಿಸಿದ್ದಾರೆ. ಆಮೇಲೆ ನಿಮ್ಮ ಊರಲ್ಲಿ ಯಾರ ಹತ್ರ ಆದ್ರೂ ಈ ತರ ಒಂದು ಏನಾದ್ರು ಮಾಡಿ ನಮ್ಮ ತಂಗಿಯನ್ನು ಹುಡುಕಿ ಕೊಡಿ ಅಂತ ಯಾರ ಹತ್ರ ನೀವು ಕೇಳಿಲ್ಲ? ಅಂದ್ರೆ ನಾವು ಎಲ್ಲ ಅವರ ಪರವಾಗಿ ಇದ್ರು ಜನಗಳೆಲ್ಲ. ಮತ್ತೆ ನಾವು ಯಾರ ಹತ್ರ ಹೇಳಿ ಏನು ಪ್ರಯೋಜನ? ಟೀಚರ್ ಪರವಾಗಿ ಇದ್ರು. ನಮಗೆ ಅದಕ್ಕಿಂತ ಮೊದಲು 1-2 ಸಲ ಜೋರು ಸಹ ಮಾಡಿದ್ದಾರೆ ಬೇರೆಯವ್ರು ಬಂದು, ಅವರ ಜನ ಬಂದು ನಮ್ಮ ಸುದ್ದಿಯನ್ನು ಹೇಳಿದರೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ. ಅದು ನಮಗೆ ಭಯ ಆಯಿತು. ಅಂದರೆ ನಾವು ದುಡಿದು ತಿನ್ನುವವರಲ್ಲ ನಾವು. ಎಲ್ಲ ನಮ್ಮ ತಾಯಿ ಹೇಳಿದರು, ನಾಳೆ ಏನಾದರೂ ನಿಮ್ಮನ್ನು ಹೆಚ್ಚು ಕಮ್ಮಿ ಮಾಡಿದ್ರೆ ನೀವೇನು ಮಾಡ್ತೀರಿ ಅದಕ್ಕೆ? ಅವಳು ಹೋಗಿ ಆಯಿತು, ಇನ್ನು ನಿಮ್ಮನ್ನು ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಯಾರಿದ್ದಾರೆ ನಿಮಗೆ ಅಂತ. ಅದಕ್ಕೆ ನಾವು ಅದನ್ನು ಅಲ್ಲಿಗೆ ಬಿಟ್ಟೇ ಬಿಟ್ಟು. ಈಗ ನೀವು ಈಗ ಈ ಥರ ಧರ್ಮಸ್ಥಳ ಈಗ ಕೇಸಲ್ಲಿ SIT ತಂಡ ಈಗ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿಗೆ ನೀವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಏನು ಕಾರಣ? ಅಂದರೆ ಅದು ಮೊಬೈಲಲ್ಲೆಲ್ಲ ಯಾರಾದರೂ ಈಗ ಧರ್ಮಸ್ಥಳಕ್ಕೆ ಬಂದು ಮಿಸ್ ಆಗಿದ್ರೆ ಒಂದು ದೂರು ಕೊಡಿ ಅಂತೇಳಿ ಒಂದು ಇದು ಹಾಕಿದ್ದಾರೆ. SIT ಅವರು ಇದೊಂದು ಕೊಟ್ಟಿದ್ದಾರೆ. ಅದಕ್ಕೆ ನಾವಿಬ್ರು ಅಣ್ಣ ತಮ್ಮಂದಿರು ಮಾತಾಡಿಕೊಂಡು ಇದಕ್ಕೆ ದೂರು ಕೊಡೋಣ, ಏನಾಗ್ತದೆ ನೋಡೋಣ. ಈಗ ನೀವು ದೂರು ಕೊಡ್ಲಿಕ್ಕೆ ಹೋಗಿ ಅದು ಇವತ್ತು ಬರ್ಲಿಕ್ಕೆ ಹೇಳಿದ್ದಾರೆ. ಇವತ್ತು ಬರ್ಲಿಕ್ಕೆ ಹೇಳಿದ್ದಾರೆ. ಹಾಗೆ ಇವತ್ತು ನಾನು ಸಹ ಹೋಗ್ತಿದ್ದೆ, ಇಬ್ರು ನಿನ್ನೆ ನಾನು ಒಬ್ಬನೇ ಹೋದದ್ದು, ಇವತ್ತು ನಾವು ಇಬ್ರು ಹೋಗ್ತಿದ್ವಿ. ಹೋಗಿ ಕಂಪ್ಲೇಂಟನ್ನು ಅವರು ಅಲ್ಲಿ ನನ್ನ ಹತ್ರ ಮಾತನಾಡುವಾಗ ಕುಂಜಲಟ್ಟೆ ಠಾಣೆಗೆ ಹೋಗಿ ನೀವು ಒಂದು ಕಂಪ್ಲೇಂಟ್ ಕೊಡಬೇಕಂತ ಹೇಳಿದ್ದಾರೆ. ಅದು ಲೆಟ್ರ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದನ್ನು ತಗೊಂಡು ಹೋಗಿ ನೀವು ಪುಂಜಲಕಟ್ಟೆ ಸ್ಟೇಷನ್ಗೆ ಕೊಡಬೇಕು. ಅಲ್ಲಿಂದ ಪುನಃ ವಾಪಸ್ ಬರಲಿಕ್ಕೆ ಹೇಳಿದ್ದಾರೆ. ಅದು ಇವತ್ತು ನಾನು ಮಾಡ್ತೇನೆ, ಆ ಕೆಲಸ ನಾನು ಮಾಡ್ತೇನೆ ಮಾಡಿ. ಈಗ ಮನೆಯವರು ಯಾವ ಥರ ಹೇಳ್ತಾ ಇದ್ದಾರೆ? ನೀವು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ, ಯಾರು ಅವರಿಗೆ ಅಂದರೆ ನಾವು ಸಪೋರ್ಟ್ ಅಂದರೆ ಅವರು ಬಿಟ್ಟಾಗಿದೆ. ಅದಕ್ಕೆ ಅವರು ತಾಯೆಲ್ಲ ಈಗ ಮೊದಲಾಗಿ ಇಲ್ಲ. ಅವರು ಅದರ ಟೆನ್ಷನಲ್ಲಿ ಈಗ ತುಂಬ ಇದು ತಲೆಬಿಸಿ ಮಾಡಿಕೊಂಡು ಅವರು ಈಗ ಒಂದು ಮಾತಾಡಿದರೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಬೇರೆನೇ ಮಾತಾಡ್ತಾರೆ. ಪ್ರಾಯ ಸಹ ಸ್ವಲ್ಪ ವಯಸ್ಸು ಸಹ ಆಯಿತು. ಮತ್ತು ತಂದೆ ಸಹ ಇದ್ದಾರೆ. ಏನಾದರೂ ಸಿಕ್ಕಲಿ ಕೊಡಿ ಅಂತ ಹೇಳಿದ್ದಾರೆ. ಹಾಗೆ ನಿಮಗೆ ಈಗ ನಿಮ್ಮ ತಂದೆ ತಾಯಿಗೆ ನೀವು ಎಷ್ಟು ಜನ ಮಕ್ಕಳು? ನಾವು 8 ಜನ ಮಕ್ಕಳು. 8 ಜನ ಮಕ್ಕಳು, 3 ಹೆಣ್ಣು 5 ಗಂಡು. ಈಗ ಅದರಲ್ಲಿ ಅವ್ರ ತಂಗಿ ನಿಮಗೆ ಇವನಿಗೆ ಅಕ್ಕ, ನನಗೆ ತಂಗಿ. ಬಾಕಿ ಅವರೆಲ್ಲ ನಿಮ್ಗೆ ಈಗ ಸಪೋರ್ಟ್ ಮಾಡ್ತಾ ಇದ್ದಾರೆ ಕೊಡಿ ಅಂತ ಹೇಳ್ತಿದ್ದಾರೆ. ಕೊಡಿ ಅಂತ. ಮತ್ತೆ ನಾವು ಯಾರು ಊರಿನವ್ರ ಹತ್ರ ಯಾರ ಹತ್ರ ಸಹ ಇವ್ರ ಹತ್ರ ನಾವು ಮಾತಾಡ್ಲಿಕ್ಕೆ ಬರ್ತೇವೆ ಅಂತ ಸಹ ಯಾರಿಗೂ ಸಹ ಹೇಳಿಲ್ಲ. ನಾವೇ ಬಂದು ಕಂಪ್ಲೇಂಟ್ ಕೊಡೋಣ, ಮತ್ತೆ ನೋಡೋಣ ಅವ್ರು ಏನು ಹೇಳ್ತಾರೆ ಹಾಗೆ ಮಾಡೋಣ ಅಂತ ಹೇಳಿ ಇದ್ದೇವೆ. ಮತ್ತೆ ಊರಿನವ್ರ ಹತ್ರ ಹೇಳಿ ಏನು ಪ್ರಯೋಜನ ಇಲ್ಲ. ಈಗ ನಿಮ್ಮ ತಂಗಿ ಏನಾಗಿರ್ಬೋದು ಅಂತ ನಿಮ್ಮ ಅನಿಸಿಕೆ? ನನ್ನ ಅನಿಸಿಕೆ ಪ್ರಕಾರ ಅವರು ಏನಾದರೂ ಅವ್ರದ್ದೊಂದು ಗುಂಪೇ ಉಂಟು. ಈ ಜನಗಳನ್ನು ಹುಡುಗಿಯರನ್ನು ಸೇಲ್ ಮಾಡುವಂಥ ಒಂದು ಗ್ರೂಪೇ ಉಂಟು ಅವ್ರದ್ದು ಉಂಟು. ಅದು ಗೊತ್ತುಂಟು ನಮಗೆ. ಆ ಥರ ಏನಾದರೂ ಸೇಲ್ ಮಾಡಿರ್ಬೋದು ಅಂತ ಒಂದು ಡೌಟ್ ಉಂಟು. ಅವ್ರದ್ದೊಂದು ಗ್ರೂಪ್ ಉಂಟು, ಅದರಲ್ಲಿ ಸೇಲ್ ಮಾಡಿರ್ಬೋದು ಅಂತ ಒಂದು ನನಗೆ ಡೌಟ್. ಅದು ಅವರ ಹತ್ರ ಮಾಹಿತಿ ಇಲ್ಲ. ಇದ್ರೆ ಬರ್ಬೋದು ಅಂತ ಒಂದು ನಮ್ದು ಅನಿಸಿಕೆ. ಹಾಗೆ ಏನಾದರೂ ಇದ್ರೆ ಬರ್ಬೋದು, ಏನಾಗಿದೆ ಅಂತ ನಮ್ಗೆ ಕೊಡ್ಬೇಕಂತ ಹೇಳಿ ಇದ್ರೆ ಅವರು ಹುಡುಕಿ ಕೊಟ್ರೆ ನಮ್ಗೆ ಗೊತ್ತಾಗ್ತದಲ್ಲ, ಎಲ್ಲಿದ್ದು ಹೋಗುದು, ಯಾರು ಕರ್ಕೊಂಡು ಹೋದ್ರು, ಯಾರು ಎಂತ ಮಾಡಿದ್ರೆ ಎಲ್ಲ ಗೊತ್ತಾಗ್ತದಲ್ಲ. ಅದಕ್ಕೆ ಹೋಗಿ ನೀಟಿಗೆ ಕಂಪ್ಲೇಂಟ್ ಕೊಡುವ ಅಂತ ಹೇಳಿ. 13 ವರ್ಷ ಆಗಿದೆ, ಎಲ್ಲಾದ್ರೂ ಜೀವಂತ ಇದ್ದಿದ್ರೆ ಯಾರನ್ನಾದ್ರೂ ಒಂದು ಸಂಪರ್ಕ. ಅದೇ ನಾನು ಎಲ್ಲರ ಹತ್ರ ಮೊಬೈಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಮ್ಮ ಹತ್ರ ಎಲ್ಲ ಉಂಟು. ಎಲ್ಲ ಹೆಸರೆಲ್ಲ ಗೊತ್ತುಂಟು ಅವಳಿಗೆ. ನಮ್ದೆಲ್ಲ ತಾಯಿ ಹತ್ರ ಮಾತನಾಡ್ಬೇಕಂತ ಹೇಳಿ ಒಂದು ಫೋನ್ ಆದ್ರೂ ಮಾಡ್ಬೋದು ಅಲ್ಲ, ನಮ್ಗೆ ಮೆಸೇಜ್ ಇದು ಮಾಡ್ಬೋದು. ಅವ್ರು ಅಂಥದ್ದೆಂತ ಮಾಡ್ಲಿಲ್ಲಲ್ಲ. ನಾನು ಚಿಕ್ಕ ಇದ್ದೆ, ನಂಗೆ ಆಗ ಗೊತ್ತಿರಲಿಲ್ಲ. ಈಗ ನಮ್ಗೆ ಗೊತ್ತಾಗ್ತದಲ್ಲ, ಈಗ ಆಗಿದೆ, ಬರ್ತಾ ಉಂಟಲ್ಲ, ಮೊಬೈಲ್ ಎಲ್ಲ ಬರ್ತಾ ಉಂಟು. ಅದಕ್ಕೆ ಒಂದು ಕಂಪ್ಲೇಂಟ್ ಕೊಡುವ, ಹೋಗಿ ಏನಾದ್ರೂ ಆಗ್ಲಿ ಇದ್ರೆ ಬರ್ಬೋದಲ್ಲ ಅಂತ ಹೇಳಿ ತಾಯಿ ಯಾವತ್ತು ಅಲ್ತಾರೆ. ನಾವು ಮನೆಯಲ್ಲಿ ಒಂದು 8 ಜನ ಇರುವಾಗ, ನಾವು ಅಣ್ಣ ಅಕ್ಕನವರೇ ನಂಗೆ ಇರುವಾಗ, ನಮ್ಮ ಮನೆಯಲ್ಲಿ ಒಟ್ಟಿಗೆ ಒಂದು 12 ತಟ್ಟೆ ಇಡ್ತಿದ್ರು ಊಟಕ್ಕೆ ಅಂತೇಳಿ. ಅದರಲ್ಲಿ ಈಗ ಒಂದು ತಟ್ಟೆ ಕಡಿಮೆ ಆಯ್ತು ನಮಗೆ, ಇಲ್ಲಲ್ಲ. ಅದಕ್ಕೆ ಗಮ್ಮತ್ತು ಮಾಡುವಾಗ ಮನೆಯಲ್ಲಿ ಕೂಡ ಅಮ್ಮ ಕೂಗ್ತಾರೆ. ಅದಕ್ಕೆ ನಾವು ಒಂದು ಕಂಪ್ಲೇಂಟ್ ಕೊಡುವ, ನೋಡುವ, ಇದ್ರೆ ಬರ್ತಾರೆ. ಇಲ್ಲದ ಈಗ 13 ವರ್ಷ ಆಯಿತು. ಅಮ್ಮ ಹೇಳ್ತಾರೆ 13 ವರ್ಷ ಆಯ್ತಲ್ಲ, ಎಂತ ಇರ್ಬೋದಾ ಇಲ್ವಾ ಅಂತೇಳಿ. ಅಮ್ಮನಿಗೆ ಏಜ್ ಕೂಡ ಆಗಿದೆ ಅಲ್ಲ, ಅದಕ್ಕೆ ಎಂತ ಮಾಡ್ಬೇಕಂದ್ರೆ ಒಂದು ಕಂಪ್ಲೇಂಟ್ ಕೊಟ್ಟು ಬಿಡುವ. ಈಗ SIT ತಂಡದ ಮೇಲೆ ನಿಮಗೆ ಭರವಸೆ, ಅದಕ್ಕೋಸ್ಕರ ಬಂದದ್ದು. ನಂಬಿಕೆ ಇದೆ ನಮಗೆ. ಪೊಲೀಸ್ನವರ ಮೇಲೆ ಯಾರ ಮೇಲೆ ಸಹ ನಮಗೆ ನಂಬಿಕೆ ಇಲ್ಲ.
ನಮ್ಗೆ ಈಗ ಅದೊಂದು ತಂಡ ಬಂದಿದೆ ಅಂತೇಳಿ ನಾವು ಈಗ ಬಂದದ್ದು, ಧೈರ್ಯ ಮಾಡಿ ಬಂದದ್ದು. ಮತ್ತು ನಮಗೆ ನಾವು ಯಾರ ಹತ್ರ ಎಲ್ಲಿಗೆ ಹೋಗಲಿಲ್ಲ, ನಮ್ಮ ದೂರು ಕೊಡಲಿಕ್ಕೆ ರಾಜಕೀಯ ಅವ್ರ ಹತ್ರ ನಾವು ಹೋಗಲಿಲ್ಲ. ಹೀಗೆ ಆಗಿದೆ ಮೊದಲೇ ನಾವು ದೂರು ಕೊಡಲಿಲ್ಲ ಅವ್ರ ಹತ್ರ, ಇನ್ನೂ ಹೋಗಿ ಅವ್ರ ಹತ್ರ ಹೋಗಿ ಅಂತ ಹೇಳಿ ಬೇಡ, ನಾವೇ ಈಗ ಮಾಡಿ ಧೈರ್ಯ ಮಾಡಿ ಬಂದಿದ್ದೇವೆ. ಈಗ ಏನು ಮಾಡ್ತಾರೆ ಅಂತ ನೋಡಬೇಕು. ಈಗ ನೀವು 2 ಸಲ ಪೊಲೀಸ್ ಸ್ಟೇಷನ್ಗೆ ಹೋಗಿತ್ತು ಕಂಪ್ಲೇಂಟ್? ಒಟ್ಟಿಗೆ 3 ಸಲ ಹೋಗಿದ್ದೇನೆ. ಒಟ್ಟಿಗೆ 3 ಸಲ ಹೋಗಿದ್ದೇನೆ ಸ್ಟೇಷನ್. ಫಸ್ಟ್ ಸ್ಟಾರ್ಟಿಂಗ್ 1 ಸಲ ಹೋಗಿದ್ದೇನೆ, ಆಮೇಲೆ 2 ಸಲ ಹೋಗಿದ್ದೇನೆ, ಆಮೇಲೆ ಹೋಗಲಿಲ್ಲ. ಮೇಲಾಧಿಕಾರಿಗಳಿಗೆ ಇಲ್ಲ, ಅದು ನಮಗೆ ಗೊತ್ತಿಲ್ಲ. ಇದು ಇವ್ರ ಹತ್ರ ಮಾತಾಡಿದ್ರೆ ಪುನಃ ಮೇಲಾಧಿಕಾರಿನವ್ರ ಹತ್ರ ಹೋಗ್ಬೇಕು ಅಂತೇಳಿ ನಮಗೆ ಅಷ್ಟು ಆವಾಗ ಇದ್ದಿರಲಿಲ್ಲ. ಈಗ ಹೋದ್ರೆ ಒಂದು ಸ್ವಲ್ಪ ಮತ್ತೆ ನಮಗೆ ಭಯ ಜಾಸ್ತಿ ಇತ್ತು. ಸಾಯಿಸ್ತಾರೆ ಅನ್ನೋದೊಂದು ಭಯ ಇತ್ತು ನಮಗೆ. ಸಾಯಿಸ್ತಾರೆ ಅಂದರೆ ಒಂದು ಸ್ವಲ್ಪ ಭಯನೇ ಪಡಿಬೇಕಲ್ಲ. ಮತ್ತು ಅವ್ರದ್ದು ಬ್ಯಾಕ್ಗ್ರೌಂಡ್ ಸಹ ಹಾಗೆ ಇತ್ತು. ಆಗ ಮತ್ತೆ ದುಡ್ಡು ಇರಲಿಲ್ಲ. ಆಗ ನಿಮಗೆ ಗೊತ್ತಿರಬೇಕು, ಚಿಕ್ಕಾಗ ನಾವು ಹೀಗೆ ಸ್ಟೇಜ್ ನಮ್ಮದು ಆಗ ಅಕ್ಕೋಗಿ 13 ವರ್ಷ ಆದರೆ ನಮಗೆ ಊಟಕ್ಕೆ ಕೂಡ ತುಂಬ ಕಷ್ಟ ಇತ್ತು. ನಾವು ಹಾಗೆ ನಮಗೆ ಹಣ ಎಲ್ಲ ಕೂಲಿ ಕೆಲಸ ಮಾಡಿ ನಮ್ಮ ಸಾಕಿದ್ದು ಅಷ್ಟೇ. ನಾವು ಶಾಲೆಗೆ ಹೋಗ್ತಿದ್ದೇವೆ ಆಗ ನಮ್ಮದು ಮತ್ತು ನಾನು ಶಾಲೆಗೆ ಕೂಡ ಹೋಗಲಿಲ್ಲ. ಮತ್ತು ನಾನು ಟೆನ್ಷನ್ ನನಗೆ ಆಗಲಿಲ್ಲ. ನಾನು ಮತ್ತು ಶಾಲೆ ಕೂಡ ನಾವು ಜಾಸ್ತಿ ಯಾರು ಕೂಡ ಕಲಿತು ಶಾಲೆಗೆ ಹೋಗಲಿಲ್ಲ. ನನ್ನ ಎಲ್ಲ ಹೋಯ್ತು, ಮತ್ತು ನಾನು ಶಾಲೆಗೆ ಕೂಡ ಹೋಗಲಿಲ್ಲ. ಹಾಗೆ ಕೂಲಿ ಕೆಲಸ ಮಾಡೋದು ಮನೆಯಲ್ಲೆಲ್ಲ ತುಂಬ ಕಷ್ಟ. ನಾನು ಕೂಲಿ ಕೆಲಸನೇ ಮಾಡೋದು. ನಾನು ಸಹ ಕೂಲಿ ಕೆಲಸ, ನಾನು ಮೊದಲಿಂದ ಸಹ ಕೂಲಿ ಕೆಲಸನೇ ಮಾಡ್ತಾ ಇದ್ದದ್ದು. ಅಂದರೆ ನಮಗೆ ಶಾಲೆಗೆ ಸಹ ಹೋಗಲಿಲ್ಲಲ್ಲ, ಅದರಿಂದ ನಮಗೆ ಎಲ್ಲಿ ಯಾವುದು ಕೆಲಸ ಬೇರೆ ಇಲ್ಲ, ಕೂಲಿ ಕೆಲಸ. ಫ್ಯಾಮಿಲಿ ಏನಾದರೂ ಹೋದರೆ ಸಹ ಮದುವೆಗೆ ಏನಾದರೂ ಹೋದರೆ ಫ್ಯಾಮಿಲಿ ಅವ್ರು ಕೇಳ್ತಾರೆ. ನಮ್ಮ ಫ್ಯಾಮಿಲಿ ಅವರಿಗೆಲ್ಲ ಗೊತ್ತುಂಟು, ನಿಮ್ಮ ಅಕ್ಕ ಸಿಕ್ಕಿದಲ್ಲ ಮಾರೆ, ಎಂತ ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ನಮ್ಮ ಫ್ಯಾಮಿಲಿಗೆ ಗೊತ್ತಾಯ್ತು ಅಂತ ನಾವು ಅಂತ ಬೇಜಾರಾಗ್ತದೆ, ಇಲ್ಲ ಅಂತ ಸೀದಾ ಬರೋದು ನಾವು. ಮತ್ತೆ ನಮ್ಮ ಫ್ಯಾಮಿಲಿಗೆ ಗೊತ್ತುಂಟು ಯಾರು ಕರ್ಕೊಂಡು ಹೋಗಿದ್ದಾರೆ ನನ್ನ ಅಕ್ಕನನ್ನು. ನನ್ನ ಅಜ್ಜಿಯ ನಮ್ಮ ತಾಯಿಯ ಅಜ್ಜಿ ನನಗೆ ಅವರು ಹೇಳ್ತಾರೆ, ಅವರು ಹೇಳ್ತಿದ್ದು ಸಾಯುವ ಮುಂಚೆ ಕೂಡ ನನ್ನ ಹತ್ರ ಹೇಳಿದ್ದಾರೆ, ನಿನ್ನ ಅಕ್ಕನನ್ನು ಅವಳೇ ಕೊಂಡೋದದ್ದು, ಅವಳೇ ಗ್ಯಾರಂಟಿ, ನಾನು ಕೊಂಡು ಹೇಳಿದ್ದೇನೆ, ಅಲ್ಲಿ ಕೂಗಿದ್ದೇನೆ, ಅವಳೇ ಹೇಳಿಲ್ಲ, ನನಗೆ ಹಿಡಿಸುಡಿ ಹಿಡಿತಿದ್ದಲ್ಲೇ ಇಲ್ಲಿಂದ ಹೋಗು ಅಂತ ಹೇಳಿ. ಅದು ಗೊತ್ತುಂಟು ನನಗೆ. ನನ್ನ ತಾಯಿ ಅಜ್ಜಿ ಕನ್ಫರ್ಮ್ ಆಗಿ ನನ್ನ ಹತ್ರ ಹೇಳಿದ್ದಾರೆ. ಹೇಳಿದ್ದಾರೆ. ಮತ್ತೆ ಅವರ ಮನೆ ಎದುರಲ್ಲಿ ಅವರು ಹೇಳ್ತಾರೆ, ಅವರ ಸಂಬಂಧಿಕರ ಮನೆ ಎದುರನ್ನು ಅವ್ರು ಹೇಳ್ತಾರೆ, ನಿನ್ನ ಅಕ್ಕನನ್ನು ಅವರೇ ಕೊಂಡೋದದ್ದು, ಟೀಚರ್ ಇದ್ದಂತ ಹೇಳ್ತಾರೆ. ಅವರ ಮನೆ ಸಂಬಂಧಿಕರು ಕೂಡ ಹೇಳ್ತಾರೆ ನನಗೆ. ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ, ಕೊಡ್ಬೇಕಲ್ಲ, ಕಂಪ್ಲೇಂಟ್ ಎಲ್ಲ ಕೊಟ್ಟಿದೆ ಅಂತ ಇಲ್ಲ, ನಾನು ಕೊಟ್ಟದಲ್ಲ. ಹಾಗೆ ಮತ್ತು ನಮ್ಮ ಮಾವನವರಿಗೆಲ್ಲ ಗೊತ್ತುಂಟು, ಇವರೇ ಕಲಿಸಿದ್ದಾರೆ. ಅವರಿಗೆ ಆ ಟೀಚರ್ ಈಗ ಇದ್ದಾರೆ ಟೀಚರ್ ಇದ್ದಾರೆ. ಇಲ್ಲ, ಮಾತನಾಡಲ್ಲ ನಾವು ಅವಾಗಲೇ ಮಾತನಾಡಲ್ಲ. ನೋಡುದಂದ್ರೆ ನಮಗೆ ಹಾಗೆ ಮಾಡಿದ್ದಾರೆ ಅವರು. ನನ್ನ ತಂದೆ ತಾಯಿ ಕೂಡ ಹೇಳ್ತಾರೆ, ಅವರೇ ಕಲಿಸಿದ್ದು. ಅವಾಗ ಸ್ಟೋರಿ ಎಂತ ಇತ್ತು ಎಲ್ಲ ಹೇಳ್ತಾರೆ, ನನ್ನ ತಂದೆ ಹೇಳ್ತಾರೆ, ಹೀಗೆ ಆಗಿದೆ. ಅಕ್ಕನವರು ಕೂಡ ಹೇಳ್ತಾರೆ. ಈಗ ನಿಮಗೆ ತಂದೆಯವರಿಗೆ ಗೊತ್ತಿರೋ ಬಗ್ಗೆ ನೀವು SITಗೆ ಮಾಹಿತಿ ಕೊಡಿ. ನಾವು ಕೊಡ್ತೇವೆ, ಮಾಹಿತಿ ಕೊಡ್ತೇನೆ, ನಾವು ಕೊಟ್ಟಿದ್ದೇವೆ. ಈಗ ನಿಮಗೆ ನೀವೀಗ ದೂರು ಕೊಟ್ಟಿದ್ದೀರಾ SIT ತಂಡಕ್ಕೆ. SIT ಅವರು ಇದ್ರ ಬಗ್ಗೆ ಒಂದು ತನಿಖೆ ಮಾಡಿ ಏನಾದರೂ ಒಂದು ಇವರಿಗೆ ನ್ಯಾಯ ತೆಗೆಸಿ ಕೊಡಲಿ. ಈಗ ಇದೇ ಥರ ತುಂಬ ಜನ ಈಗ ಧರ್ಮಸ್ಥಳಕ್ಕೆ ಬಂದು ಕೆಲವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಇನ್ನು ಕಾಣೆಯಾಗಿದ್ದಾರೆ, ಏನೇನೋ ಆಗಿದೆ ಅಂತ ಹೇಳ್ತಾರೆ ಎಲ್ಲ. ಈಗ ಒಬ್ಬರು ಬಂದು ಈಗ 100 ಶವಗಳನ್ನು ಹೂತಾಕಿದ್ದೇನೆ ಅಲ್ಲ, ಅದರ ಬಗ್ಗೆ ಎಲ್ಲ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಈಗ ಇದೇ ಥರ ಮಿಸ್ ಆದವರು ಈಗ ಒಂದು ವೇಳೆ ಏನಾದರೂ ಆತ್ಮಹತ್ಯೆ ಮಾಡ್ಕೊಂಡವರು ಇಲ್ಲಿ ಬಂದು ಕಾಣೆಯಾದವರು ಧರ್ಮಸ್ಥಳಕ್ಕೆ ಬಂದು ಅಂತವರಿಗೆ ಈಗ ಮನೆಯವರಿಗೆ ನೀವು ಏನು ಹೇಳ್ತೀರಾ? ನಿಮ್ಮ ಹತ್ರ ಈಗ ನೀವು ಮುಂದೆ ಬಂದು ಏನು ಹೇಳ್ತೀರಾ? ಅದಕ್ಕೆ ಏನು ಹೇಳೋದಂದ್ರೆ, ನಮ್ಮ ಹಾಗೆ ಸ್ವಲ್ಪ ಮನಸ್ಸು ಗಟ್ಟಿ ಮಾಡಿ ಧೈರ್ಯ ಮಾಡಿ ಬಂದು ದೂರು ಕೊಡಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಿನ್ನೆ ಕೂಡ ಇಬ್ಬರು ಬಂದರು, ಇವತ್ತು ನೀವು ಬರ್ತಾ ಇದ್ದೀರಾ. ಅದಕ್ಕೆ ಸ್ವಲ್ಪ ಮನಸ್ಸು ಗಟ್ಟಿ ಮಾಡಿ ಸ್ವಲ್ಪ ಭಯವನ್ನೆಲ್ಲ ಬಿಟ್ಟು ಧೈರ್ಯ ಮನಸ್ಸು ಮಾಡಿ ಬಂದು ದೂರು ಕೊಟ್ಟರೆ ಏನೂ ಆಗೋದಿಲ್ಲ. ನನಗೆ ಸಹ ಅವರು ತುಂಬ ಧೈರ್ಯ ಕೊಟ್ಟಿದ್ದಾರೆ. ನೀವೇನೇನೇ ಹೆದರಬೇಡಿ, ನಾವಿದ್ದೇವೆ, ಒಂದು ಧೈರ್ಯ ಮಾಡಿ ಸುಳ್ಳು ಹೇಳಲಿಕ್ಕೆ ಹೋಗ್ಬೇಡಿ, ಸತ್ಯ ಸಂಗತಿಯಾಗಿ ನೀವು ಅವ್ರ ಹತ್ರ ಹೇಳಿ ಅಂತ ಹೇಳಿ ಹೇಳಿದ್ದಾರೆ. ಅವತ್ತೆಲ್ಲ ಮುಂಚಿನಾಗ ಆಗೆಲ್ಲ ತುಂಬಾ ಹಣ ಇರಲಿಲ್ಲ, ಹೆದರ್ತಿದ್ರು, ಈ ಮೊಬೈಲ್ ಇದೆಲ್ಲ ಎಲ್ಲರ ಹತ್ರ ಇರಲಿಲ್ಲ. ಈಗ ಎಲ್ಲ ಬಂದಿದ್ದೆ, ಮತ್ತೆ ಈಗ ತನಿಖಾ ತಂಡ ಕೂಡ ಬಂದಿದ್ದೆ. ಎಲ್ಲರೂ ಮನೆಯಲ್ಲಿ ಕುತ್ಕೊಳ್ಬೇಡಿ, ನಿಮ್ಗೆ ಯಾರು ಮನೆಯಲ್ಲಿ ಮಿಸ್ ಆಗಿದಾರ, ನಿಮ್ಮ ಮನೇಲಿ ಯಾರು ಸತ್ತಿದಾರ, ಯಾರು ಸತ್ತಿದಾರ, ಅವರು ನಿಮ್ಗೆ ನ್ಯಾಯ ಸಿಗದಿದ್ದಾರೆ, ನೀವು ಬಂದು ಇಲ್ಲಿ ಕಂಪ್ಲೇಂಟ್ ಕೊಡ್ಬೋದು. ಕಂಪ್ಲೇಂಟ್ ಕೊಡ್ಬೋದು.
ಯಾರು ಸಹ ಈಗ ಮಿಸ್ ಆಗಿ ಹೀಗೆ ಧರ್ಮಸ್ಥಳಕ್ಕೆ ಬಂದು ಮತ್ತೆ ನಿಮ್ಗೆ ನಿಮ್ಮ ಮನೆ ಹತ್ತಿರ ಪಕ್ಕ ಮತ್ತೆ ಎಲ್ಲಿಯಾದರೂ ಸತ್ತಿದ್ರೆ ಅದಕ್ಕೆ ನಿಮ್ಗೆ ಒಂದು ಡೌಟ್ ಇದ್ರೆ ಹಾಗೆ ಸಾಯುವುದಿಲ್ಲ ಅಂತ ಇದ್ರೆ ನಿಮ್ಗೆ ಡೈರೆಕ್ಟ್ ಬಂದು ನಿಮ್ಗೆ ಕಂಪ್ಲೇಂಟ್ ಕೊಡಬಹುದು. ಅಂದ್ರೆ ಇಲ್ಲಿ SIT ತಂಡ ರಚನೆ ಮಾಡಿರೋದು ಧರ್ಮಸ್ಥಳದಲ್ಲಿ ಏನಾದ್ರು ಆಗಿದೆ. ಅದಕ್ಕೆ ನಾವಿಲ್ಲ ಬೇರೆ ಕಂಪ್ಲೇಂಟ್ ಅವ್ರು ತಗೊಳ್ಳುದಿಲ್ಲ ಅಂತ ಇಲ್ಲಿ ಗೊತ್ತುಂಟು. ಯಾಕಂದ್ರೆ ನಮ್ಮ ಹತ್ರ ಹೋಗುವಾಗನೇ ಅವ್ರು ಹೇಳಿ ಹೋಗಿದಲ್ಲ, ಧರ್ಮಸ್ಥಳಕ್ಕೆ ಹೋಗುದಂತ ಹೇಳಿ ಹೋಗಿದ್ರಿಂದ ನಾವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದದ್ದು. ನಾವೀಗ ಧರ್ಮಸ್ಥಳಕ್ಕೆ ಅವರು ಹಾಗೆ ಹೇಳುದಿಲ್ಲ, ಅಂದ್ರೆ ಧರ್ಮಸ್ಥಳಕ್ಕೆ ಹೋಗ್ತೇನೆ ಅಂತ ಹೇಳಿ ಹೋಗಿದ್ದಲ್ಲ. ಇದು ಈಗ ನೀವು ಹೋಗ್ತೇನೆ ಅಂತ ಹೇಳಿದ್ದಾರೆ, ಒಬ್ಬರ ಜೊತೆ ಇದ್ದಾರೆ, ಧರ್ಮಸ್ಥಳಕ್ಕೆ ಹೋಗಿದ್ದಾರ ವಾಪಸ್ ಬಂದಿದ್ದಾರ ತನಿಖೆ ಮಾಡಿ ಹೇಳ್ಬೇಕು. ಈಗ ನೀವು ಅವ್ರೀಗ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಲ್ಲ, ನಮ್ಮ ಹತ್ರ ಹೇಳಿದ್ದು ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ, ಅದು ಅವರು ತನಿಖೆಯಲ್ಲಿ ಗೊತ್ತಾಗ್ತದೆ. ನಾವಂದ್ರೆ ಈಗ ಧರ್ಮಸ್ಥಳಕ್ಕೆ ಅವ್ರು ನಮ್ಮ ಹತ್ರ ಹೇಳಿದ್ದಾರೆ ಧರ್ಮಸ್ಥಳಕ್ಕೆ ಹೋಗಿ ಬರ್ತೇನೆ ಅಂತ, ಅವಳು ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾಳೆ ಅಂತ ಹೇಳಿ ಅವರು ಕೇಳಿದಾಗಲೇ ಗೊತ್ತಾಗ. ಅವರು ಇವರೇ ಕೇಳ್ಬೇಕಷ್ಟೇ, ನಾವು ಕೇಳುವಾಗೆ ಇಲ್ಲ ಅವರ ಹತ್ರ. ಹೌದೌದು. ನೀವು ಅವತ್ತು ಏನಾದ್ರು ಧರ್ಮಸ್ಥಳಕ್ಕೆ ಬಂದು ಏನೋ ವಿಚಾರ ಮಾಡ್ಲಿಕ್ಕೆ ಬರ್ಲಿಲ್ಲ. ಅವಳು ಧರ್ಮಸ್ಥಳ ಇದು ಸ್ವಸಹಾಯ ಸಂಘದಲ್ಲಿ ಇದ್ಲು ಆವಾಗಲೇ. ಆವಾಗ ಒಂದು ಸ್ವಸಹಾಯದಲ್ಲಿ ಒಂದು 5,000 ರೂಪಾಯಿ ಲೋನ್ ತೆಗೆದಿದ್ಲು. ಆಗಿನ ಸಮಯದಲ್ಲಿ 5,000 ರೂಪಾಯಿ ಲೋನ್ ತೆಗೆದು ಅದು ಸ್ವಲ್ಪ ತಂದೆ ಕಟ್ತಾ ಇದ್ದದಾಗ ಸ್ವಲ್ಪ ತಂದೆ ಕಟ್ಟಲಿಲ್ಲ ಅಂತೇಳಿ ಅದು ಅವರು ಸ್ವಲ್ಪ ಕಿರಿಕಿರಿ ಎಲ್ಲ ಮಾಡಿದ್ರು ಅದರಲ್ಲಿ. ಅದು ಹಣ ಮತ್ತೆ ನನ್ನ ಮದುವೆ ಟೈಮಲ್ಲಿ ನಾನು ಕಟ್ಟಿ ಅದನ್ನು ಕ್ಲಿಯರ್ ಮಾಡಿದ್ದು, ಹಾಗೆ ಅದು ಸಹ ಸಮಸ್ಯೆ ಇತ್ತು. ಅಂದ್ರೆ 2012ರಲ್ಲಿ ಅಂದ್ರೆ ನಿಮಗೆ ಸಮಯ ಡೇಟ್ ಏನಾದ್ರು ನೆನಪು ಅಷ್ಟು ನಾವು ಅಂದ್ರೆ ಅದನ್ನ ನೆನಪು ಇಟ್ಕೊಳ್ಳಿಲ್ಲ. ಮನೆಗೆಲ್ಲ ಬಂದಿಲ್ಲ ತುಂಬ, ಅದರಲ್ಲಿ ಅವರು ಇದು ಗ್ರೂಪ್ನವರು ಎಲ್ಲ ಲೇಡೀಸ್ನವರೆಲ್ಲ ಮನೆಗೆ ಬಂದು ತುಂಬ ಜೋರು ಮಾಡಿ ನೀನು ಮದುವೆಗೆ ಆಗ್ತೀಯ ನೋಡ್ತೇನೆ ಅಂತ ಸಹ ನನಗೆ ಹೆದರಿಕೆ ಹಾಕಿದ್ದಾರೆ. ನನ್ನ ಮದುವೆ ನೀನು ಹೇಗೆ ಆಗ್ತೀಯ ನೋಡ್ತೇನೆ ಅಂತ ಹಾಗೆ ಇದು ಮಾಡಿ ನೋಡು. ಆ ವಿಚಾರ ಎಲ್ಲ ನೀವು SIT ಅವರಿಗೆ ಮಾಹಿತಿ ಕೊಡಿ. ನೋಡಿ, ಇವ್ರ ಥರನೇ ಮುಂದೆ ಬನ್ನಿ. ಧರ್ಮಸ್ಥಳಕ್ಕೆ ಹೋಗಿ ಕಾಣೆಯಾದವರು ಇಲ್ಲ ನಾಪತ್ತೆ ಆದವರು ಏನಾದ್ರು ಮಾಡ್ಕೊಂಡಿದ್ರೆ ಅವರು ವಾಪಸ್ ಬಂದಿಲ್ಲ ಅಂದರೆ ನೀವು ಮುಂದೆ ಬಂದು ದೂರು ಕೊಟ್ಟರೆ, ಈಗ SIT ತಂಡದವರು ಇದ್ದಾರೆ, ಏನಾದರೂ ಒಂದು ತನಿಖೆ ಮಾಡಿ ಮಾಹಿತಿ ಕೊಡ್ಬೋದು. ನೋಡಿ, ಈಗ ಅವರು ಪಂಜಾಲಕಟ್ಟೆ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ದೂರು ಕೊಡುವಾಗ ಕಂಪ್ಲೇಂಟೇ ತೊಗೊಳ್ಳಿಲ್ಲ, ಇವ್ರಿಗೇನು ರಿಸಿಪ್ಟ್ ಕೊಟ್ಟಿಲ್ಲ, ಮತ್ತು ಹೋಗುವಾಗ ಜೋರು ಮಾಡಿ ಕಳಿಸಿದಾರಂತೆ. ಹಾಗಾಗಿ ಈಗ SIT ಕಚೇರಿಗೆ ಹೋಗ್ತಾರೆ. ಅವರು ಅಲ್ಲಿ ಏನಾಗ್ತದೆ ಅಂತ ನಾವು ಮತ್ತೊಮ್ಮೆ ಇವರನ್ನು ಮಾತಾಡಿಸ್ಲಿಕ್ಕೆ ಇದ್ದೇವೆ. ಏನಾಗ್ತದೆ ಅಂತ ಹೇಳುವ ಇದೇ ರೀತಿ ಇವರ ಮುಂದೆ ಬಂದಾಗೆ ನೀವು ಕೂಡ ಮುಂದೆ ಬಂದು ದೂರು ಕೊಡಿ ಅಂತ ನಾವು ಎಲ್ಲರೂ ಕೇಳ್ಕೊಳ್ಳೋದು. ಧನ್ಯವಾದ ಸರ್.